ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನ್ ಮಾಲ್ಟಾ. ಇವತ್ತು ನಾನು ನಮ್ಮನೆ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಎಂಟ್ರ್ ಆಗಿದ್ದು ಇದು ಹಾಲಲ್ಲಿ ನಮಗೆ ಇಲ್ಲಿ ನೋಡಿ, ಎಂಟ್ರಿ ಆಗಿದ ತಕ್ಷಣವೇ ನಮಗೆ ಸೋಫಾ ಸಿಗುತ್ತೆ. ಅದಕ್ಕಿಂತ ಮುಂಚೆ ಫಸ್ಟ್ ಡೋರ್ ಕ್ಲೋಸ್ ಮಾಡ್ತೀನಿ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಸೊ ಡೋರಿಂದ ಎಂಟರ್ ಆಗಿದ ತಕ್ಷಣವೇ ನಮಗೆ ಸೋಫಾ ಯೂನಿಟ್ ಸಿಗುತ್ತೆ. ಸೊ ಇಲ್ಲಿ ಆರಾಮಾಗಿ 5 ಜನ ಕುತ್ಕೊಬೋದು. 5 ಜನ ಕುತ್ಕೊಂಡ್ರು ಕೆಳಗಡೆ ಒಂದು ಕಾರ್ಪೆಟ್ ಹಾಸ್ಕೊಂಡ್ರೆ ಒಂದು 10 ಜನ ಕುತ್ಕೊಬೋದು. ಅಷ್ಟು ದೊಡ್ಡದಾಗಿದೆ ಹಾಲು. ಅಲ್ಲಿ ಕೆಳಗಡೆನೆ ಕುತ್ಕೊಂಡ್ರೆ ಆರಾಮಾಗಿ ನಮಗೆ ಎ ಸಿ ಬರುತ್ತೆ. ಇಲ್ಲಿ ಮಾಲ್ಟಾದಲ್ಲಿ ಏನು ಬೆಸ್ಟ್ ಪಾರ್ಟ್ ಅಂದರೆ, ನೀವು ಯಾವುದೇ ಮನೆ ರೆಂಟ್ಗೆ ಹೋದ್ರೂ ಎಲ್ಲ ಮನೆಯಲ್ಲೂ ಎ ಸಿ ಇರುತ್ತೆ. ಯಾಕಂದರೆ ಇಲ್ಲಿ ಎ ಸಿ ಇಲ್ಲದೆ ಇರೋಕ್ಕಾಗಲ್ಲ. ಸಮ್ಮರಲ್ಲಿ ಎಕ್ಸ್ಟ್ರೀಮ್ ಹೀಟ್ ಇರುತ್ತೆ ಮತ್ತು ವಿಂಟರಲ್ಲಿ ಎಕ್ಸ್ಟ್ರೀಮ್ ಕೋಲ್ಡ್ ಇರುತ್ತೆ. ಸೊ ಎ ಸಿ ಈಸ್ ಮಸ್ಟ್. ಯಾವುದೇ ಮನೆಗೆ ಹೋದ್ರೂ ನಮಗೆ ಎ ಸಿ ಅವರೇ ಕೊಟ್ಟಿರ್ತಾರೆ. ಸೊ ನಾವೇನು ಇನ್ವೆಸ್ಟ್ ಮಾಡಿ ಎ ಸಿ ತೊಗೊಬೇಕು ಅನ್ನೋದಿಲ್ಲ, ಏನಿಲ್ಲ. ಸೊ ಇದು ಹಾಲು. ಇಲ್ಲಿ ನೋಡಿದ್ರೆ ನಿಮಗೆ ಟಿ ವಿ ಯೂನಿಟ್ ಕಾಣಿಸುತ್ತೆ. ಸೊ ಟಿ ವಿ ಮತ್ತು ಇದೆಲ್ಲ ಡೆಕೋರೇಟಿವ್ ಐಟಮ್ಸ್. ಪಾಪ ನಮ್ಮ ಲ್ಯಾಂಡ್ ಲಾರ್ಡ್ ತುಂಬ ಒಳ್ಳೆಯವರು, ಅವರೇ ಇದನ್ನೆಲ್ಲ ಕೊಟ್ಟಿದ್ದಾರೆ. ಅವರು ಅಂತಲ್ಲ, ಎಲ್ಲೇ ಹೋದ್ರೂ ಇದೆಲ್ಲ ಫುಲ್ಲಿ ಫರ್ನಿಶ್ಡೇ ನಮಗೆ ಸಿಗುತ್ತೆ ಮಾಲ್ಟಾದಲ್ಲಿ. ಮನೆಗಳು ಇಂಡಿಯಾ ಥರ ಅಲ್ಲ, ಸೆಮಿ ಫರ್ನಿಶ್ಡ್, ಇಲ್ಲೆಲ್ಲ ಫುಲ್ಲಿ ಫರ್ನಿಶ್ಡ್ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡಿದ್ರೆ ಇದು ನಾನು ಮಾಡಿರೋ ಡ್ರಾಯಿಂಗ್. ರೀಸೆಂಟಾಗಿ ನಮ್ಮ ಆಫೀಸಲ್ಲಿ ಏನೋ ಒಂದು ಆರ್ಟ್ ಕ್ಲಬ್ಬಿಗೆ ಜಾಯ್ನ್ ಆಗಿದ್ದೀನಿ. ಸೊ ನಾನು ಇದನ್ನು ಮಾಡಿರೋ ಡ್ರಾಯಿಂಗ್. ಸೊ ಇದು ಹಿಂಗೆ ಇದೆ. ಇದು ವೇಯಿಂಗ್ ಮಿಷಿನ್. ಏನೋ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸ್ಟೈಲಾಗಿ ವೇಯಿಂಗ್ ಮಿಷಿನ್ ತಂದಿದ್ದೀನಿ. ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ. ಸೊ ಇದು ನಾವು ಪ್ಯಾರಿಸ್ಗೆ ಹೋದಾಗ ಅಲ್ಲಿಂದ ತಂದಿರೋದು. ಚೆನ್ನಾಗಿದೆ ಅಲ್ವಾ? ಓಕೆ, ಇದು ಆದಮೇಲೆ ಇದು ಜಸ್ಟ್ ಸ್ಲಿಪ್ಪರ್ ಸ್ಟ್ಯಾಂಡು. ಬಂದವ್ರಿಗೆ ಸ್ಲಿಪ್ಪರ್ ಇಡೋಕ್ಕೆ ಜಾಗನೇ ಇಲ್ಲ, ಎಲ್ಲ ನಮ್ಮದೇ ಫಿಲ್ ಮಾಡಿಬಿಟ್ಟಿದ್ದೀವಿ. ಸೊ ಇದು ಸ್ಲಿಪ್ಪರ್ ಸ್ಟ್ಯಾಂಡು. ಇದು ಸೆಂಟರ್. ನೀವು ಬಾಗಿಲು ಓಪನ್ ಮಾಡಿ ಎಂಟ್ರ್ ಆಗಿದ ತಕ್ಷಣ ನಮಗೆ ಹಾಲ್ ಕಾಣಿಸುತ್ತೆ. ಹಾಲಿಂದ ರೈಟ್ ಸೈಡ್ ಹೋದರೆ ಕಿಚನ್ನು, ಲೆಫ್ಟ್ ಸೈಡ್ ಹೋದರೆ ನಮಗೆ ಏನೋ ಬೆಡ್ರೂಮು, ಬಾತ್ರೂಮ್ಸ್ ಎಲ್ಲ ಇದೆ. ಸೊ ನಾವು ಫಸ್ಟು ಕಿಚನ್ ನೋಡೋಣ. ನನಗೆ ಈ ಮನೇಲಿ ತುಂಬ ಇಷ್ಟ ಆಗಿರೋ ಪಾರ್ಟ್ ಅಂದರೆ ಕಿಚನ್. ಯಾಕಂದರೆ ತುಂಬ ಸ್ಪೇಷಿಯಸ್ ಆಗಿದೆ, ಆರಾಮಾಗಿ ನಿಂತ್ಕೊಂಡು ಕುಕ್ ಮಾಡ್ಬೋದು. ನಾನು ಮೋಸ್ಟ್ ಆಫ್ ದ ಟೈಮ್ನ ಕಿಚನಲ್ಲೇ ಸ್ಪೆಂಡ್ ಮಾಡ್ತೀನಿ. ಯಾಕಂದರೆ ಇದು ನೋಡಿದ್ರೆ ನಂಗೆ ಫುಲ್ ಖುಷಿ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಸೊ ಇದು ಸಿಂಕ್ ಏರಿಯಾ. ಎಷ್ಟು ಸ್ಟೋರೇಜ್ ಏರಿಯಾ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಸ್ಪೇಷಿಯಸ್ ಆಗಿದೆ. ಇದು ಲೈಕ್ ಗಾರ್ಬೇಜ್ ಸ್ಟೋರ್ ಮಾಡಿ ಇಡೋದಕ್ಕೆ. ಇದು ಡಿಶ್ ವಾಷರು. ಇದು ಡಿಶ್ ವಾಷರ್ ಅಂತ ಗೊತ್ತೇ ಆಗಲ್ಲ ನೋಡಿದವ್ರಿಗೆ, ಎಲ್ಲ ಸೇಮ್ ಒಂದೇ ಕಲರಲ್ಲಿದೆ. ಓಪನ್ ಮಾಡಿದ್ರೆ ಅಷ್ಟೇ ನಮಗಿದು ಡಿಶ್ ವಾಷರ್ ಅಂತ ಕಾಣಿಸುತ್ತೆ. ನಾನೇನು ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ. ಮನೆಗೆ ಯಾರಾದರೂ ಜಾಸ್ತಿ ಜನ ಬಂದರೆ ಅವಾಗ ಮಾತ್ರ ಯೂಸ್ ಮಾಡ್ತೀನಿ. ಇಬ್ರಿಗೆ ಇನ್ನೇನಕ್ಕೆ ಡಿಶ್ ವಾಷರ್ ಅಲ್ವಾ, ಸೊ ಜಾಸ್ತಿ ಯೂಸ್ ಮಾಡಲ್ಲ. ಸೊ ಇದು ಸ್ಟವ್ ನಮ್ಮದು. ಇಲ್ಲಿ ಎಲ್ರಿಗೂ ಜಾಸ್ತಿ ಇಂಡಕ್ಷನ್ ಸ್ಟವ್ ಕೊಡ್ತಾರೆ. ನಾವು ಲಕ್ಕಿಲಿ ಗ್ಯಾಸ್ ಸ್ಟವ್ ಇದೆ ನಮಗೆ. ಗ್ಯಾಸ್ ಆ ಕಡೆ ಇದೆ, ಆಮೇಲೆ ತೋರಿಸ್ತೀನಿ. ಸಿಲಿಂಡರ್ ಆ ಕಡೆ ಇದೆ, ಆಮೇಲೆ ತೋರಿಸ್ತೀನಿ. ಇದು ಜಸ್ಟ್ ಎಲ್ಲ ಕ್ಯಾಬಿನೆಟ್ಸ್, ಎಲ್ಲನೂ ಸ್ಟೋರೇಜಿಗೆ. ಸೊ ಇದು ಮೈಕ್ರೋವೇವ್ ಅವನ್, ಇದು ಬೇಕಿಂಗಿಗೆ, ಇದು ಹೀಟ್ಗೆ, ಇದು ಜಸ್ಟ್ ಫ್ರಿಡ್ಜು. ಇದು ನೋಡಿ, ನಾವು ಫ್ರಿಡ್ಜ್ ಮ್ಯಾಗ್ನೆಟ್ ಕಲೆಕ್ಟ್ ಮಾಡೋದು ಇವಾಗ ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಎಲ್ಲೋದ್ರೂ ಫ್ರಿಡ್ಜ್ ಮ್ಯಾಗ್ನೆಟ್ ತರ್ತಾ ಇದ್ದೀವಿ. ಎಷ್ಟೊಂದು ಪ್ಲೇಸ್ ಮಿಸ್ ಮಾಡಿದ್ದೀವಿ, ಇದರಲ್ಲಿಲ್ಲ. ಸೊ ನೆಕ್ಸ್ಟ್ ಯಾವಾಗಾದರೂ ಮತ್ತೆ ಅದೇ ಕಂಟ್ರಿಗೆ ಹೋದರೆ ತರಬೇಕು. ಯು ಎಸ್ ಎದಿಲ್ಲ, ಮೆಕ್ಸಿಕೋದಿಲ್ಲ, ಬಾಲಿದಿಲ್ಲ, ಥೈಲ್ಯಾಂಡ್ದಿಲ್ಲ, ಎಷ್ಟೊಂದಿಲ್ಲ. ಇವಾಗ ರೀಸೆಂಟಾಗಿ ಹೋಗಿರೋ ಪ್ಲೇಸಸ್ ಮಾತ್ರ ಇದೆ ಇಲ್ಲಿ. ಸೊ ಇನ್ನೆಲ್ಲನೂ ಸೇಮ್, ಬರೀ ಜಸ್ಟು ಸ್ಟೋರಿಂಗ್ ಏರಿಯಾ. ಸೊ ಇದು ನೋಡಿದ್ರೆ ಡೈನಿಂಗ್ ಟೇಬಲ್. ಸೊ ಚೆನ್ನಾಗಿದೆ. ಅಲ್ಲಿ ಕುಕ್ ಮಾಡಿ ಇಲ್ಲಿ ತಿನ್ನೋದು ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿರೋದಕ್ಕೆ. ಆಮೇಲೆ ಇದು ದೇವ್ರ ಮನೆ. ಇಲ್ಲಿ ಸ್ಪೆಷಲ್ಲಾಗಿ ನಮ್ಮ ಇಂಡಿಯಾ ಥರ ದೇವ್ರ ಮನೆಯೇ ಏನಿಲ್ಲ. ಇಲ್ಲೇ ನಾನೇ ಏನೋ ಅವ್ರು ಕೊಟ್ಟಿರೋದ್ರಲ್ಲೇ ಏನೋ ಒಂದು ಐಡಿಯಾ ಮಾಡಿ ದೇವ್ರನ್ನ ಇಟ್ಕೊಂಡಿದ್ದೀನಿ. ಸೊ ಎವ್ರಿ ಡೇ ಇಲ್ಲೇ ನಾವು ಪೂಜೆ ಮಾಡೋದು. ಇದೆಲ್ಲ ನನಗೆ ತಕ್ಕ ಮಟ್ಟಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೇವ್ರನ್ನ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಎಕ್ಸ್ಟ್ರಾ ದೇವ್ರ ಮನೆ ಇಲ್ಲ, ಅದೊಂದೇ ಬೇಜಾರು. ಅದಿದ್ದಿದ್ರೆ ತುಂಬ ಚೆನ್ನಾಗಿರೋದು. ಸೊ ಇಲ್ಲಿ ಎಲ್ಲೂ ದೇವ್ರ ಮನೆ ಸಿಗಲ್ಲ. ನಾವು ಯಾವುದೇ ಮನೆಗೆ ಹೋದ್ರೂ, ಈ ಮನೆ ಅಂತಲ್ಲ, ಯಾವುದೇ ಮನೆಗೆ ಹೋದ್ರೂ ನಮ್ಗೆ ದೇವ್ರ ಮನೆ ಸಿಗಲ್ಲ. ಸೊ ಇಲ್ಲಿಗೆ ಬಂದರೆ ಇದು ಒಂದು ಬಾಲ್ಕನಿ, ಮೇನ್ ಬಾಲ್ಕನಿ ಇದು. ಇಲ್ಲಿ ನಮಗೆ ವಾಷಿಂಗ್ ಮಿಷಿನು, ಸ್ಪೇಸ್ ಎಲ್ಲ ಇದೆ. ಸೊ ಇದು ಒಂಥರ ನಮಗೆ ಸ್ಟೋರೇಜ್ ಏರಿಯಾ ಅಂತಲೇ ಹೇಳ್ಬೋದು. ಎಲ್ಲನೂ ಏನು ಬೇಕು ಬೇಡ, ಮತ್ತು ಯೂಸ್ಡ್ ಬಾಟಲ್ಸು, ಯೂಸ್ಡ್ ಕ್ಲೋತ್ಸು ನಾವೆಲ್ಲ ಇಲ್ಲೇ ಹಾಕೋದು. ನೋಡಿ ಅದು ಸಿಲಿಂಡರು. ನಾನು ಆವಾಗಲೇ ಹೇಳ್ದಂಗೆ ನಮಗೆ ಗ್ಯಾಸ್ ಸಿಲಿಂಡರ್ ಕೊಟ್ಟಿದ್ದಾರೆ.
ನಾವು ಒಂದು ಸಾಲಲ್ಲ ಅಂತ 2 ನಮ್ಮದೇ ಓನ್ ಬ್ಯಾಕಪ್ ಬೇರೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಸೊ ಅದು ಗ್ಯಾಸ್ ಸಿಲಿಂಡರ್. ಇಲ್ಲಿಂದ ಬಂದರೆ ನಮ್ಮನೆ ಅಪಾರ್ಟ್ಮೆಂಟಿಗೆ, ಅಂದರೆ ನಮ್ಮ ಅಪಾರ್ಟ್ಮೆಂಟಿಗೆ ಇದೇ ಮೇನ್ ಎಂಟ್ರೆನ್ಸು, ಇದೇ ಮೇನ್ ರೋಡು. ನಾವು ಇಲ್ಲೇ ಕೆಳಗಡೆಯಿಂದ ಎಂಟ್ರ್ ಆಗ್ತೀವಿ. ನಮ್ಮನೆ ಇರೋದು 3rd ಫ್ಲೋರಲ್ಲಿ. ಸೊ ಇಲ್ಲಿ ಇವಾಗ ಟೈಮ್ ಆಲ್ಮೋಸ್ಟ್ ಎಷ್ಟಾಗಿದೆ? 7 o'clock ಈವ್ನಿಂಗು. ಬಿಸಿಲು ನೋಡಿ ಹೆಂಗಿದೆ, ನನಗೆ ಕಣ್ಣು ಕೂಡ ಬಿಡೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲಿದೆ. ಅದೇ ಇನ್ನೊಂದು 1 hour ಹೋದ್ಮೇಲೆ ಆರಾಮಾಗಿ ಬಂದು ಕುತ್ಕೊಬೋದು, ಚಿಲ್ ಮಾಡಿಕೊಂಡು ಚೆನ್ನಾಗಿರುತ್ತೆ. ಸೊ ಇದು ನಮ್ಮನೆ ಬಾಲ್ಕನಿ. ಸೊ ಬಾಲ್ಕನಿ ಆದಮೇಲೆ ಇವಾಗ ನೆಕ್ಸ್ಟು ಲಿವಿಂಗ್ ಏರಿಯಾ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಈ ಮನೆಗೆ ನಾವು ಪೇ ಮಾಡ್ತಿರೋದು 1300 euros. 1300 euros ಅಂದರೆ ಇಂಡಿಯನ್ ಕರೆನ್ಸಿಲಿ ಆಲ್ಮೋಸ್ಟ್ 1,30,000 ರೂಪಾಯಿ ಆಗುತ್ತೆ. ಇಲ್ಲಿ ಮಾಲ್ಟಾದಲ್ಲಿ ಆವ್ರೇಜ್ ಏನೋ 1 ಮಂತ್ದು ರೆಂಟ್ ಎಷ್ಟು ಅಂತಂದರೆ 1000ಇಂದ 1200 euros ಆಗುತ್ತೆ. ಸೊ ನಮ್ದು ಏನಕ್ಕೆ 1300 ಅಂದರೆ ಇದು ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ದೊಡ್ಡ ಮನೆ. ಇಬ್ಬರಿಗೆ ಸ್ವಲ್ಪ ಜಾಸ್ತಿನೇ ಆಯಿತು, ಬಟ್ ಸ್ಟಿಲ್ ಮನೆ ತುಂಬ ಚೆನ್ನಾಗಿರೋದ್ರಿಂದ 1300 euros ಕೊಟ್ಟು ಬಂದಿದ್ದೀವಿ. ಬಟ್ ಆ್ಯಕ್ಚುಲಾಗಿ 1000ಇಂದ 1200 ಇರುತ್ತೆ ಸಮ್ಮರಲ್ಲಿ. ಅದೇ ವಿಂಟರಿಗೆ ಬಂದರೆ ವಿಂಟರಲ್ಲಿ ಇನ್ನೂ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ 1200 ಇರೋದೆಲ್ಲ ನಮಗೆ 1100 euros ಸಿಗುತ್ತೆ. 100 euros ಹೆಚ್ಚು ಕಡಿಮೆ ಸಿಗುತ್ತೆ, ಇನ್ನೂ ಕಮ್ಮಿನೂ ಸಿಗ್ಬೋದು. ಸೊ ಆವ್ರೇಜ್ 1000ಇಂದ 1200 euros ಪರ್ ಮಂತ್. ಸೊ ಇದು ನಮ್ಮನೆ ರೆಂಟ್. ಅಂದರೆ ನಮ್ಮ ಮನೆಗೆ ನಾವು 1300 ಕೊಡ್ತಿದ್ದೀವಿ, ಯಾಕಂದರೆ ತುಂಬ ದೊಡ್ಡದಾಗಿದೆ ಅದಕ್ಕೆ. ಸೊ ಅದು ಕಿಚನ್, ಇದು ಲಿವಿಂಗ್ ಏರಿಯಾ, ಹಾಲ್. ಇಲ್ಲಿಂದ ನಾವು ಬಂದರೆ ನೆಕ್ಸ್ಟು ಇದು ಇಲ್ಲಿಂದ 3 ರೂಮ್ ಇದೆ. ಇದು 3 BHK ಹೌಸು. ಇಲ್ಲಿ ನಮಗೆ ಕಾಮನ್ ಬಾತ್ರೂಮ್ ಇದೆ. ಸೊ ಇದು ನಮ್ಮ ಕಾಮನ್ ಬಾತ್ರೂಮ್. ಈ ಬಾತ್ರೂಮಲ್ಲೇ ಇಬ್ಬರು ಮಲ್ಕೊಬೋದು, ಅಷ್ಟು ದೊಡ್ಡದಾಗಿದೆ. ಇಲ್ಲಿ ಹಿಂದೆನೂ ಕೂಡ ಸ್ಪೇಸ್ ಇದೆ. ಸೊ ಇದು ಕಾಮನ್ ಬಾತ್ರೂಮು ಕೂಡ ತುಂಬ ದೊಡ್ಡದಾಗಿದೆ. ಅದಾದಮೇಲೆ ಹಾಗೆ ಮುಂದೆ ಬಂದರೆ ಇಲ್ಲಿ ನಮಗೆ 3 ರೂಮ್ ಕಾಣುತ್ತೆ. ಈ 3 ರೂಮಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, ಇನ್ನೊಂದು 2 ಗೆಸ್ಟ್ ರೂಮ್ ಇದೆ. ಬಟ್ ನಾವು ಒಂದು ವರ್ಕಿಗೆ ಅಂತ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ, ಇನ್ನೊಂದು ನಾರ್ಮಲ್ ಗೆಸ್ಟ್ ಬಂದಾಗ ಇರೋದಕ್ಕೆ ಅಂತ ಅಂದ್ಕೊಂಡು ಇದನ್ನು ಮಾಡಿದ್ದೀವಿ. ಸೊ ಗೆಸ್ಟ್ ರೂಮ್ ನೋಡೋಣ ಫಸ್ಟು. ಇದು ತೀರಾ ಅಷ್ಟು ದೊಡ್ಡ ರೂಮ್ ಎಲ್ಲ ಏನಿಲ್ಲ, ಮೀಡಿಯಮ್ ರೂಮ್ ಇದು. ಸೊ ಯಾರಾದರೂ ಇಬ್ಬರು ಕಂಫರ್ಟಬಲ್ ಆಗಿ ಮಲ್ಕೊಬೋದು. ಇಲ್ಲಿ ನೀವು ಒಳಗಡೆ ಬಂದರೆ ಇಲ್ಲಿ ನಾನು ವರ್ಕ್ ಮಾಡೋದಕ್ಕೆ ಅಲ್ಲೇ ಕುತ್ಕೊಂಡು ಮಾಡ್ಬೋದು. ಈಗ ಬರೋದು ಕೆಲಸ ಮಾಡಬೇಕಾದ್ರೆ ಕಿರಿಕಿರಿ ಮಾಡ್ತಾರೆ, ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ, ಅದು ಮಾಡು, ಇದು ಮಾಡು ಅಂತ. ಸೊ ಅದಕ್ಕೆ ನಿನ್ನ ಪಾಡಿಗೆ ನೀನು ಮಾಡು, ನನ್ನ ಪಾಡಿಗೆ ನಾನು ಮಾಡ್ತೀನಿ ಅಂತ ನಾನು ಸಪ್ರೇಟಾಗಿ ಸೆಟಪ್ ಮಾಡ್ಕೊಂಡಿದ್ದೀನಿ. ಸೊ ಇದು ಜಸ್ಟು ಕಬೋರ್ಡು. ಈ ರೂಮಲ್ಲೂ ನಾನು ಆವಾಗಲೇ ಹೇಳ್ದಂಗೆ AC ಇದೆ. ಎಲ್ಲ ರೂಮಲ್ಲೂ ಇಲ್ಲಿ AC ಇರುತ್ತೆ. AC ಇಲ್ಲದೆ ನಾವು ಇರೋದಕ್ಕೆ ಆಗಲ್ಲ. ಸೊ ಇದು ಗೆಸ್ಟ್ ರೂಮ್. ಇದಾದಮೇಲೆ ನೆಕ್ಸ್ಟು ನಾವು ಕನ್ವರ್ಟ್ ಮಾಡ್ಕೊಂಡಿರೋವಂಥ ವರ್ಕ್ ರೂಮ್ ಮತ್ತು ಸ್ಟೋರ್ ರೂಮ್. ಇದು ಇಲ್ಲಿ ಭರತ್ ಕುತ್ಕೊಂಡು ವರ್ಕ್ ಮಾಡ್ತಾರೆ. ಮತ್ತು ಸ್ಟೋರ್ ರೂಮ್ ಅಂತ ಹೇಳಿದ್ನಲ್ಲ ನೋಡಿ, ಲೈನಿಗೆ ಜೋಡಿಸಿದ್ದೀವಿ ಸೂಟ್ ಕೇಸು. ಮತ್ತು ಇಲ್ಲಿ ನಾನು ಒಂದು ಮಾರ್ನಿಂಗ್ ಟೈಮ್ ವರ್ಕೌಟ್ ಕೂಡ ಮಾಡ್ತೀನಿ. ಸ್ಟೈಲಾಗಿ ಇದನ್ನೆಲ್ಲ ತಂದಿದ್ದೀನಿ, ಏನು ಅಷ್ಟು ಯೂಸ್ ಮಾಡೋದು ಅಷ್ಟಕ್ಕಷ್ಟೇ ಇದೆ. ಕ್ಯಾಟಲ್ ಬೆಲ್ಲು, ಹುಲಾ ಉಪ್ಪು, ಸ್ಟ್ರೆಚಿಂಗ್ ಬ್ಯಾಂಡು ಎಲ್ಲ ತೊಗೊಂಬಂದು ಇಟ್ಕೊಂಡಿದ್ದೀನಿ. ವರ್ಕೌಟ್ ಮಾಡೋದಂತೂ ಅಷ್ಟಕ್ಕಷ್ಟೇ ಇದೆ. ಸೊ ನಮಗೆ ಈ ರೂಮಿಂದ ಬಾಲ್ಕನಿಗೆ ಎಂಟ್ರೆನ್ಸ್ ಇದೆ. ಸೊ ಇದು ಬಾಲ್ಕನಿಗೆ ಎಂಟ್ರೆನ್ಸು. ನಾವು ಪಕ್ಕದ ರೂಮಿಂದನೂ ಹೋಗ್ಬೋದು ಸೇಮ್ ಬಾಲ್ಕನಿಗೆ, ನಾನು ಅಲ್ಲಿ ತೋರಿಸ್ತೀನಿ ಪಕ್ಕದ ರೂಮಿಂದ. ಸೊ ಇದು ನಾವು ವರ್ಕ್ ರೂಮಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಅದೇ ಇವಾಗ 3 ಶೇರಿಂಗ್ 4 ಶೇರಿಂಗ್ ಇರ್ತಾರಲ್ಲ, ಅವ್ರು ಯಾರಾದರೂ ಆದರೆ ಇಲ್ಲೇ ಒಂದು ಬೆಡ್ ಹಾಕ್ಕೊಂಡು ಇನ್ನೊಂದು AC ಫಿಟ್ ಮಾಡ್ಕೊಂಡು ಆರಾಮಾಗಿ ಅವ್ರು ಇದನ್ನು ರೂಮ್ ಥರನೇ ಯೂಸ್ ಮಾಡ್ಬೋದು. ಸಿನ್ಸ್ ನಾವು ಇಬ್ಬರೇ ಇರೋದ್ರಿಂದ ನಮಗೇನು ಅವಶ್ಯಕತೆ ಇಲ್ಲ, ಅದಕ್ಕೆ ನಾವು ಓನರ್ಗೂ ಏನೂ ಕೇಳಲಿಲ್ಲ, ನಾವು ವರ್ಕ್ ರೂಮಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಇನ್ ಕೇಸ್ ಯಾರಾದರೂ 3 BHK ಇರೋದ್ರಿಂದ 3 ಪೀಪಲ್ ಏನಾದರೂ ಶೇರ್ ಮಾಡೋದಾದ್ರೆ ಅವರು ಇದನ್ನು ಇನ್ನೊಂದು ಬೆಡ್ರೂಮಾಗಿ ಕನ್ವರ್ಟ್ ಮಾಡ್ಕೊಬೋದು. ಸೊ ಇದು ವರ್ಕ್ ರೂಮ್. ಸೊ ಇವಾಗ ನಾವು ಎಂಟ್ರ್ ಆಗ್ತಿರೋದು ನಮ್ಮದು ಮಾಸ್ಟರ್ ಬೆಡ್ರೂಮ್ಗೆ. ಇದು ಎಷ್ಟು ದೊಡ್ಡದಾಗಿದೆ ಅಂದರೆ ಹೋಗ್ತಾನೇ ಇರಬೇಕು, ಒಳಗಡೆ ಹೋಗ್ತಾನೇ ಇರಬೇಕು, ಹಂಗಿದೆ. ಸೊ ಇದಕ್ಕೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಇಲ್ಲಿ ನೋಡಿದ್ರೆ ಇದು ಸ್ವಲ್ಪ ಚಿಕ್ಕದಾಗಿದೆ ಬಾತ್ರೂಮ್, ಬಟ್ ಚೆನ್ನಾಗಿದೆ. ಇದರಲ್ಲಿ ನಮಗೆ
ಏನು ಬಾತ್ ಟಬ್ ಎಲ್ಲ ಇದೆ, ಚೆನ್ನಾಗಿದೆ ಇದು. ಚಿಕ್ಕದಾಗಿದ್ರೂ ಚೆನ್ನಾಗಿದೆ ಈ ವಾಶ್ರೂಮು. ಸೊ ಇದು ಆದಮೇಲೆ ನಾವು ಹಾಗೆ ಆಚೆ ಬಂದರೆ ಹಿಂಗೆ ಒಳಗಡೆ ಹೋಗಬೇಕು. ಒಳಗಡೆ ಹೋದರೆ ಇಲ್ಲೇ ಒಂದು ಬೇರೆ ಪ್ರಪಂಚ ಅಂತಲೇ ಅನಿಸುತ್ತೆ ನನಗೆ. ಇಲ್ಲಿದ್ದರೆ ನಾನು ಕಿಚನಲ್ಲಿ ಏನಾಗ್ತಿದೆ ಅಂತಲೇ ಗೊತ್ತಾಗಲ್ಲ, ಹಾಲಲ್ಲಿ ಏನಾಗ್ತಿದೆ ಅಂತಲೇ ಗೊತ್ತಾಗಲ್ಲ, ಕೇಳಿಸೋದೇ ಇಲ್ಲ. ಅಲ್ಲಿಂದ ಇಲ್ಲಿಗೆ ಇಷ್ಟುದ್ದ ದೂರ ಇದೆ, ಎಲ್ಲಿದ್ದೀವಿ ಅಂತಲೇ ಅರ್ಥ ಆಗಲ್ಲ. ಸೊ ಇದು ಮಾಸ್ಟರ್ ಬೆಡ್ರೂಮ್, ತುಂಬ ದೊಡ್ಡದಾಗಿದೆ ಮಾಸ್ಟರ್ ಬೆಡ್ರೂಮು. ಇಲ್ಲಿ ನಾವು ಐರನಿಂಗ್ ಯೂನಿಟ್ಟು, ಇದು ವಾರ್ಡ್ರೋಬು, ಇದೆರಡು ನಂದು, ಇದು ಬರದ್ದು ನಂದು ಜಾಸ್ತಿ ಇದೆ. ಸೊ ಇಲ್ಲೂ ಕೂಡ ಎ ಸಿ ಇದೆ. ಇದು ನಂದು ಡ್ರೆಸ್ಸಿಂಗ್ ಟೇಬಲಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಅವ್ರು ಸುಮ್ಮನೆ ಸ್ಟೋರಿಂಗ್ ಟೇಬಲ್ ಏನೋ ಸ್ಟೋರೇಜಿಗೆ ಅಂತ ಕೊಟ್ಟಿದ್ದಾರೆ, ನಾನು ಡ್ರೆಸ್ಸಿಂಗ್ ಟೇಬಲಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬೆಡ್ ಲ್ಯಾಂಪ್ 2 ಇದೆ. ಇಲ್ಲಿಂದ ನಾನು ಆವಾಗಲೇ ಹೇಳ್ದಂಗೆ ಈ ಬಾಲ್ಕನಿಗೆ ಪಕ್ಕದ ರೂಮಿಂದನೂ ಎಂಟ್ರಿ ಇದೆ, ಈ ರೂಮಿಂದನೂ ಎಂಟ್ರಿ ಇದೆ. ಸೊ ನಾವು ಈ ರೂಮಿಂದ ಹೋಗೋಣ ಬಾಲ್ಕನಿಗೆ ಹೆಂಗಿರುತ್ತೆ ಅಂತ. ಇದು ಕೂಡ ತುಂಬ ಸ್ಪೇಷಿಯಸ್ ಆಗಿದೆ ಬಾಲ್ಕನಿ. ಪ್ರಾಬ್ಲಮ್ ಏನಂದರೆ ಕ್ಲೀನಿಂಗ್ದೇನೆ, ಒಬ್ಬಳೇ ಇರೋದ್ರಿಂದ ಕ್ಲೀನಿಂಗ್ ತುಂಬ ಕಷ್ಟ. ಪಾಪ ಬರೋದು ಹೆಲ್ಪ್ ಮಾಡ್ತಾರೆ ಅವಾಗವಾಗ, ಅಂದರೂ ಕ್ಲೀನಿಂಗ್ ಕಷ್ಟ. ಅದೇ ನಮ್ಮ ಇಂಡಿಯಾದಲ್ಲಿ ಆಗಿದ್ರೆ ಯಾರಾದರೂ ಒಬ್ರನ್ನ ಕೆಲಸದವ್ರನ್ನ ಇಟ್ಕೊಂಡು ಜುಮ್ ಅಂತ ಇರ್ಬೋದಿತ್ತು. ಇಲ್ಲಿ ಕ್ಲೀನಿಂಗು ನಾವೇ, ಕುಕ್ಕಿಂಗು ನಾವೇ, ಓನರು ನಾವೇ, ಎಲ್ಲನೂ ನಾವೇ. ಇಂಡಿಯಾದಲ್ಲಾದರೆ ಎಲ್ಲದಕ್ಕೂ ಒಬ್ಬೊಬ್ರನ್ನ ಇಟ್ಕೊಂಡು ನೆಮ್ಮದಿಯಾಗಿ ಇರ್ಬೋದಿತ್ತು. ಬಟ್ ಅಲ್ಲಿ ಇಷ್ಟೊಂದು ಸಂಪಾದನೆ ಮಾಡೋಕ್ಕಾಗ್ತಿರ್ಲಿಲ್ಲ, ಇಷ್ಟೊಂದು ಸುತ್ತಾಡೋಕ್ಕೂ ಆಗ್ತಿರ್ಲಿಲ್ಲ. ಅದೇ ಒಂದು ಕಂಫರ್ಟಬಲ್ ಇದ್ದರೆ ಇನ್ನೊಂದು ಇಲ್ಲ, ಒಂದಕ್ಕೆ ಸ್ಯಾಕ್ರಿಫೈಸ್ ಮಾಡಲೇಬೇಕಾಗುತ್ತೆ. ಸೊ ನಾನು ಈ ವಿಷಯದಲ್ಲಿ ಸ್ಯಾಕ್ರಿಫೈಸ್ ಆಗಿದ್ದೀನಿ. ಮತ್ತು ಇದು ನೋಡಿ ಬಾಲ್ಕನಿ ಎಷ್ಟು ಸ್ಪೇಷಿಯಸ್ ಆಗಿರುತ್ತೆ ಅಂದರೆ ಸಂಜೆ ಅಲ್ಲಿ ಆ ಬಾಲ್ಕನಿಗೂ ಈ ಬಾಲ್ಕನಿಗೂ ನೀವು ಕಂಪೇರ್ ಮಾಡ್ಬೋದು. ಅಲ್ಲಿ ಎಷ್ಟು ಬಿಸಿಲಿತ್ತು, ಕಣ್ಣು ಬಿಡೋಕ್ಕೂ ಆಗ್ತಿರ್ಲಿಲ್ಲ. ಇಲ್ಲಿ ಕಾಮಾಗಿ ಕೂಲಾಗಿದೆ. ಸೊ ಇಲ್ಲಿ ಆರಾಮಾಗಿ ಬಂದು ಕುತ್ಕೊಂಡ್ರೆ ಸಂಜೆ ಹೊತ್ತು 1 hour 2 hour ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಲ್ಲಿ ನೋಡಿದ್ರೆ ನಿಮಗೆ ಸಮುದ್ರ ಕಾಣಿಸುತ್ತೆ. ಇಲ್ಲಿಂದ ಮೊಬೈಲಲ್ಲಿ ಎಷ್ಟು ಕ್ಲಾರಿಟಿ ಬರುತ್ತೋ ಗೊತ್ತಿಲ್ಲ, ಇಲ್ಲಿ ಆ್ಯಕ್ಚುಯಲ್ ಆಗಿ ಇಲ್ಲಿ ಬಂದು ಕುತ್ಕೊಂಡು ಸಮುದ್ರ ನೋಡಿಕೊಂಡು ಮಾತಾಡ್ತಾ ಕುತ್ಕೊಂಡ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದೊಂದು ಸತಿ ಫ್ಲೈಟ್, ನಮಗೆ ಏರ್ಪೋರ್ಟ್ ಕೂಡ ತುಂಬ ಹತ್ತಿರ ಇರೋದ್ರಿಂದ ಫ್ಲೈಟ್ ಟೇಕ್ ಆಫ್ ಆಗೋದು ಎಲ್ಲ ಚೆನ್ನಾಗಿ ಕಾಣ್ತಾ ಇರುತ್ತೆ. ಇಲ್ಲಿ ಬಂದು ಕುತ್ಕೊಂಡ್ರೆ ಹೆಂಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಆಗುತ್ತೆ. ಬಟ್ ಯಾವುದನ್ನು ನಾವು ಇಂಡಿಯಾ ಕಂಪೇರ್ ಮಾಡ್ಕೊಳಕ್ಕಾಗಲ್ಲ. ನಾವು ಎಲ್ಲೇ ಇದ್ರೂ ಇಂಡಿಯಾ ಯಾವತ್ತಿದ್ರೂ ಬೆಸ್ಟೇ, ಅದನ್ನು ಯಾವುದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ಇರೋ ಲೈಫಲ್ಲಿ ಎಂಜಾಯ್ ಮಾಡಿಕೊಂಡು ಹ್ಯಾಪಿಯಾಗಿರೋ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಂದು ಅನಿಸಿಕೆ ಅಷ್ಟೇ. ಮತ್ತು ಇನ್ನು ಈ ಮಾಲ್ಟಾದಲ್ಲಿ 1 ಮಂತಿಗೆ ಎಷ್ಟು ನಾವು ಮಂತ್ಲಿ ಎಕ್ಸ್ಪೆನ್ಸ್ ಎಷ್ಟು ಬರುತ್ತೆ ಅಂತಂದರೆ, ನಾನು ಆವಾಗಲೇ ಹೇಳ್ದಂಗೆ ನಾವು ಈ ಮನೆಗೆ ಆಲ್ಮೋಸ್ಟ್ 1300 euros ಪೇ ಮಾಡ್ತಾ ಇದ್ದೀವಿ. ನನ್ನ ಆವ್ರೇಜ್ ರೆಂಟ್ ಏನಂತಂದರೆ 1000 to 1200 euros. ಅದು ಬಿಟ್ಟು ನಮಗೆ ಗ್ರಾಸರೀಸ್ಗೆ ಎಷ್ಟು ಖರ್ಚಾಗುತ್ತೆ ಇಬ್ಬರಿಂದ, ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ. ಅದೇ ನೀವು ನಾನ್ ವೆಜಿಟೇರಿಯನ್ ಆದರೆ ಇಲ್ಲಿ ಮೀಟ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ, ಸಮುದ್ರ ಇಲ್ಲೇ ಹತ್ತಿರ ಇರೋದ್ರಿಂದ ತುಂಬ ಫ್ರೆಶ್ ಆಗಿ ಚೆನ್ನಾಗಿ ಸಿಗುತ್ತೆ. ಸೊ ಅದು ಸ್ವಲ್ಪ ಕಮ್ಮಿ ಅನಿಸ್ಬಹುದು. ಬಟ್ ವೆಜಿಟೇರಿಯನ್ಸಿಗೆ ನೀವು ಯಾವಾಗಲೂ ಇಂಡಿಯನ್ ಸ್ಟೋರ್ಸ್ಗೆ ಹೋಗಬೇಕು, ಏಷ್ಯನ್ ಸ್ಟೋರ್ಸ್ಗೆ ಹೋಗಬೇಕು. ಸೊ ನಾವು ಸ್ಪೆಂಡ್ ಮಾಡೋದು ಆಲ್ಮೋಸ್ಟ್ 300 to 350 euros. ಅದರಲ್ಲಿ 150 euros ನಾವು ವೆಜಿಟೇಬಲ್ಸ್ಗೆ ಖರ್ಚು ಮಾಡ್ತೀವಿ. ಇನ್ನು ಮಿಕ್ಕಿದ್ದು 150 to 200 euros ನಮಗೆ ಗ್ರಾಸರಿ, ಅಕ್ಕಿ, ಗೋಧಿ, ಬೇರೆ ಏನಾದರೂ ಬೇಳೆಗಳು ಅದೆಲ್ಲ ಖರ್ಚು ಮಾಡ್ತೀವಿ. ಅದು ಬಿಟ್ಟು ಎಕ್ಸ್ಟ್ರಾ ಇನ್ನೇನು ಬರುತ್ತೆ ಅಂತಂದರೆ ಎಲೆಕ್ಟ್ರಿಸಿಟಿ ಮತ್ತು ವಾಟರ್ ನಾವು ಇಬ್ಬರೇ ಇರೋದ್ರಿಂದ ನಮಗೆ ಕಮ್ಮಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಇಷ್ಟು ದಿನ ಪೇ ಮಾಡಿರೋದು ಹೆಂಗೆ ಅಂತಂದರೆ, ಫಾರ್ 2 ಮಂತ್ಸಿಗೆ ನಮಗೆ ಎಲೆಕ್ಟ್ರಿಸಿಟಿ ಮತ್ತು ವಾಟರ್ ಎರಡು ಸೇರಿ ಅಪ್ರಾಕ್ಸಿಮೇಟ್ಲಿ 70 to 80 euros ಬರುತ್ತೆ ಇಬ್ಬರಿಗೆ. ಅದೇ ಜಾಸ್ತಿ ಜನ ಇದ್ದರೆ ಜಾಸ್ತಿ ಆಗುತ್ತೆ ಆಬ್ವಿಯಸ್ಲಿ. ನಮಗೆ 2 ಮಂತ್ಸಿಗೆ ನಾನು ಹೇಳ್ತಿರೋದು, 1 ಮಂತಿಗಲ್ಲ, 2 ಮಂತ್ಸಿಗೆ ನಮಗೆ 70 to 80 euros ಖರ್ಚಾಗುತ್ತೆ. ಅದು ನಮಗೆ ವಾಟರ್ ಮತ್ತು ಎಲೆಕ್ಟ್ರಿಸಿಟಿ. ಅಪಾರ್ಟ್ ಫ್ರಮ್ ದಟ್ ಬೇರೆ ಏನಿದೆ ಅಂದರೆ ಮೇಂಟೆನೆನ್ಸು. ಈ ಮನೆಗೆ ನಾವು 1300 euros ಕೊಡ್ತೀವಿ ರೆಂಟು. ಅದು ಬಿಟ್ಟು ಮೇಂಟೆನೆನ್ಸ್ ಎವ್ರಿ ಮಂತ್ 25 euros ಕೊಡಬೇಕು. ಆ ಲಿಫ್ಟ್ ಹತ್ರ ಕ್ಲೀನ್ ಮಾಡೋದು, ಕಾಮನ್ ಸ್ಪೇಸ್ ಕ್ಲೀನ್ ಮಾಡೋದಕ್ಕೆ ಎಲ್ಲದಕ್ಕೂ ಸಪ್ರೇಟಾಗಿ ಚಾರ್ಜ್ ಮಾಡ್ತಾರೆ. ಸೊ ಅದು 25 euros. ಅದು ಬಿಟ್ಟು ಇನ್ನೇನು ಎಕ್ಸ್ಪೆನ್ಸ್ ಬರ್ಬೋದು ಅಂತಂದರೆ ಟ್ರಾನ್ಸ್ಪೋರ್ಟ್ ಈ ಮಾಲ್ಟಾದಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಹೋಗಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫ್ರೀ. ಸ್ಟಾರ್ಟಿಂಗ್ ನಿಮಗೆ 28 euros ಏನೋ ಇಸ್ಕೊತಾರೆ. ತಲೀರಾ ಕಾರ್ಡ್ ಅಂತ ನಿಮಗೆ ಕೊಡ್ತಾರೆ. ನಿಮ್ಮದು ನೀವು ಅದನ್ನ ಕಾರ್ಡ್ನ ನೀವು ಸ್ಟಾರ್ಟಿಂಗ್ 28 euros ಕೊಟ್ಟು ನಾವು ಮಾಡಿಸ್ಕೊಂಡ್ರೆ ನಮ್ಗೆ ಲೈಫ್ ಟೈಮ್ ಫ್ರೀ ಇರುತ್ತೆ ಅದು. ಅದನ್ನು ಮಾಡಿಸ್ಕೊಂಡಾದ್ಮೇಲೆ ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಫ್ರೀ. ಅದು ಬಿಟ್ಟು
ಒಂದೊಂದ್ಸತಿ ಲೇಟ್ ಆದಾಗ, ಅರ್ಜೆಂಟ್ ಇದ್ದಾಗ ನಾವು ಯಾವಾಗಲೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದಕ್ಕಾಗಲ್ಲ ಅಂದರೆ ಕ್ಯಾಬಲ್ಲಿ ಓಡಾಡ್ಬೋದು. ನಾವು ಮೋಸ್ಟ್ ಆಫ್ ದ ಟೈಮ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನೇ ಯೂಸ್ ಮಾಡ್ತೀವಿ. ಎಲ್ಲೋ ತುಂಬ ಲೇಟ್ ಆಗಿದ್ದಾಗ ಅಥವಾ ಏನೋ ಅರ್ಜೆಂಟಲ್ಲಿದ್ದಾಗ ನಾವು ಜಸ್ಟ್ ಕ್ಯಾಬ್ನ ಯೂಸ್ ಮಾಡ್ತೀವಿ. ಅದ್ರದ್ದು ಎಕ್ಸ್ಪೆನ್ಸ್ ಏನು ಒಂದು 50 to 100 euros ಬರಬಹುದು. ನಾವು ಹೆಂಗೆ ಯೂಸ್ ಮಾಡ್ತೀವೋ, ನಾವು ಹೆಂಗೆ ಅದನ್ನು ಇದು ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್. ಸೊ ಟ್ರಾನ್ಸ್ಪೋರ್ಟೇಷನ್ಗೆ ಒಂದು 100 euros ಬರ್ಬೋದು ಅಪ್ರಾಕ್ಸಿಮೇಟ್ಲಿ ಇಬ್ಬರಿಂದ ಸೇರಿ. ಅಷ್ಟು ಬಿಟ್ಟರೆ ನಾನು ಇನ್ನೇನು ಎಲ್ಲ ಕವರ್ ಮಾಡಿದ್ದೀನಿ. ನಿಮಗೆ ಬೇರೆ ಏನಾದರೂ ತಿಳ್ಕೊಬೇಕು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ಸೊ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್ ಮೈ ಚಾನಲ್. ಫಾಲೋ ಫಾರ್ ಮೋರ್. ಥ್ಯಾಂಕ್ ಯು.